ಅಕ್ಕ ತಗೋ ಊಟ ಮಾಡು. ಗಣಿ ನಂದು ಊಟ ಆಯ್ತು ಕಣೋ. ಅಕ್ಕ ನಿನಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ ಅಕ್ಕ. ಅಯ್ಯೋ ನಿಜವಾಗ್ಲೂ ಗಣಿ ಊಟ ಆಯ್ತು ನಂದು. ನನ್ನ ಮೇಲೆ ಆಣೆ ಮಾಡಿ ಹೇಳೋ ಅಕ್ಕ. ಆಣೆ ಮಾಡಕ್ಕ. ನಂಗೆ ಗೊತ್ತಕ್ಕ ನೀನು ಊಟ ಮಾಡಿಲ್ಲ ಅಂತ. ಸುಮ್ಮನೆ ನಮ್ಮ ಮುಂದೆ ನಾಟಕ ಆಡ್ಬೇಡ. ಹಸುವನ್ ಮುಚ್ಚಿಟ್ಕೋಬೋದು ಅಕ್ಕ, ಆದರೆ ಖಾಲಿ ಖಾಲಿ ಕಾಣಿಸ್ತಿರೋ ನಿನ್ನ ಕಣ್ಗಳನ್ನ ಹೇಗಕ್ಕ ಮುಚ್ಚಿಟ್ಕೋತೀಯ? ನೀನು ಊಟ ಮಾಡಿಲ್ಲ ಅಂತ ನಂಗೆ ಆಗಲೇ ಗೊತ್ತಿತ್ತು. ನಮಗೆ ಸುಳ್ಳು ಹೇಳೋದು ಬೇರೆ, ನಿನಗೆ ನೀನೇ ಸುಳ್ಳು ಹೇಳ್ಕೊಳೋದು ಬೇರೆ ಅಕ್ಕ. ಗಣಿ ಗಂಟ್ಲಲ್ಲಿ ನೀರೇ ಇಳಿತಿಲ್ಲ, ಇನ್ನು ಅನ್ನ ಇಳಿಯುತ್ತೇನೋ. ಭಾವನೆಗಳು ಕಹಿಯಾಗಿದ್ದಾಗ ರುಚಿ ಹತ್ತೋದಿಲ್ಲ. ಮನ್ಸಲ್ಲಿ ಏನೋ ಆತಂಕ, ಕೆಟ್ಟದಾಗುತ್ತೇನೋ ಅನ್ನೋ ಭಯ. ಅಪ್ಪ ಯಾವಾಗಲೂ ಹೇಳ್ತಾರ್ತಾನೆ, ಒಳ್ಳೆಯವ್ರಿಗೆ ತಡ ಆದರೂ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ ಅಂತ. ನೀನು ಒಳ್ಳೆಯವಳಕ್ಕ, ನಿನಗೆ ಯಾವತ್ತಿದ್ರೂ ಒಳ್ಳೇದೇ ಆಗುತ್ತೆ. ಒಳ್ಳೆತನನೇ ಶಾಪ ಆಗ್ಬಿಟ್ರೆ? ಅಕ್ಕ ನಿನ್ನ ಸಮಸ್ಯೆ ಏನು ಗೊತ್ತಾ? ನೀನು ತುಂಬ ಯೋಚನೆ ಮಾಡ್ತೀಯ. ಇಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ನೀನೇನು ವಿಶ್ವೇಶ್ವರಯ್ಯನೂ ಅಲ್ಲ, ನಮ್ಮ ದೇಶದ ಪ್ರಧಾನ ಮಂತ್ರಿನೂ ಅಲ್ಲ. ಆರಾಮಾಗಿರಕ್ಕ. ನಿನಗೆ ಒಳ್ಳೆ ಹೃದಯ ಇದೆ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಈ ನಗು ಹೀಗೆ ಇರಬೇಕು ಅಂದರೆ ನನ್ನ ಕೈ ಯಾರೋ ಒಂದು ತುತ್ತು ತಿನ್ಬೇಕು. ಇಷ್ಟು ದಿವಸ ನೀ ನಂಗೆ ಅಮ್ಮನ ಥರ ಕೈ ತುತ್ತು ತಿನ್ನಿಸ್ತಿದ್ದೆ, ಆದರೆ ಇವತ್ತು ನಾನೇ ನಿಂಗೆ ಅಮ್ಮ. ಥ್ಯಾಂಕ್ಸ್ ಗಣಿ. ಥ್ಯಾಂಕ್ಸಾ? ಯಾಕಕ್ಕ? ಗೊತ್ತಿಲ್ಲ ಅಕ್ಕ, ನನಗೆ ಗೊತ್ತು. ಸ್ಕೂಲಿನ ಅವಶ್ಯಕತೆ ಇರೋದು ನನಗಲ್ಲ, ನಿನಗೆ. ನೀನೇನು ಮಾತಾಡ್ತೀಯ, ಏನು ಮಾಡ್ತೀಯ ಅನ್ನೋದು ನಿನಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಮೊದಲು ನೀನು ಸ್ಕೂಲ್ಗೆ ಸೇರಿಸ್ತೀನಿ. ಅಖಿಲ, ಯಾರಿಗೂ ಕಾಯ್ತಿರೋ ಹಾಗಿದೆ. ಡಾಕ್ಟ್ರಿಗೋಸ್ಕರ ರಘು. ನಮ್ಮ ಆದಿ ಕಾಲಿಗೆ ಪೆಟ್ಟಾಗಿದೆಯಲ್ಲ, ಯಾವುದಕ್ಕೂ ಒಂದ್ಸಲ ಡಾಕ್ಟ್ರು ನೋಡ್ಬಿಡ್ಲಿ ಅಂತ. ಅಖಿಲ, ಆದಿತ್ಯನ್ಗಾಗಿರೋದು ಸಣ್ಣ ಉಳುಕಷ್ಟೇ. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸತ್ತೆ. ಆದಿಗೆ ಒಂದು ಸಣ್ಣ ಏಟಾದರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತ ನಿಮಗೆ ಗೊತ್ತು ರಘು. ಇದು ಇವತ್ತಿನ ಮಾತಲ್ಲ, ಅವನ ಚಿಕ್ಕ ವಯಸ್ಸಿಂದಾನು ನೀನು ಹೀಗೆ. ಮಕ್ಕಳು ರಘು, ಮಕ್ಕಳು ಯಾವಾಗಲೂ ನಗ್ನಗ್ತಾ ಅವ್ರವ್ರ ಕೆಲಸ ಮಾಡಿಕೊಂಡು ಆರೋಗ್ಯವಾಗಿ ಕಣ್ಮುಂದೆ ಓಡಾಡ್ಕೊಂಡು ಇದ್ದು ಬಿಟ್ರೆ ಒಬ್ಬ ತಾಯಿಗೆ ಅಷ್ಟೇ ಸಾಕು. ಒಂದು ಚಿಕ್ಕ ಪೆಟ್ಟು, ಒಂದು ಸಣ್ಣ ಜ್ವರ, ಒಬ್ಬ ತಾಯಿ ಕೈಕಾಲೇ ಆಡಲ್ಲ. ಹಾ, ಅವನು 5 ವರ್ಷ ಇದ್ದಾಗ ಸೈಕ್ಲಿಂದ ಬಿದ್ದು ಸಣ್ಣ ಪೆಟ್ಟು ಮಾಡ್ಕೊಂಡಿದ್ದ. ಆಗಲೂ ಅಷ್ಟೇ, ಎಷ್ಟೊಂದು ಆರೈಕೆ ಮಾಡಿದೆ. ಅದನ್ನು ಮರೆಯೋಕ್ಕೆ ಆಗಲ್ಲ. ರಘು, 5 ಅಲ್ಲ 50 ವರ್ಷ ಆದರೂ ಸರಿ, ಆದಿ ನನಗೆ ಯಾವತ್ತೂ ಕೂಸೆ. ಹಲೋ ಮೇಡಮ್. ಹಲೋ ಸರ್. ಹಲೋ, ಹೇಗಿದ್ದೀರಿ? ನೀವು ಚಿಕಿತ್ಸೆ ಮಾಡ್ತಿದ್ದೀರ ಅಂದಮೇಲೆ ನಾವು ಆರಾಮಾಗೇ ಇರ್ತೀವಿ. ಎಲ್ಲಿ ನಮ್ಮ ಯಂಗ್ ಮ್ಯಾನ್ ಬಿದ್ದು ಕಾಲಿಗೇನೋ ಪೆಟ್ ಮಾಡ್ಕೊಂಡಿದ್ದಾನೆ ಅಂದ್ರಿ? ಹಾ, ಜಾರ್ ಬಿದ್ದು ಕಾಲಿಗೆ ಸ್ವಲ್ಪ ಏಟಾಗಿದೆ. ಎಲ್ಲಿದ್ದಾನೆ ನೋಡೋಣವಾ? ಖಂಡಿತ ಬನ್ನಿ ಡಾಕ್ಟರ್. ಹಲೋ ಡಾಕ್ಟರ್. ಹಲೋ ಯಂಗ್ ಮ್ಯಾನ್. ಮರದಿಂದ ಬಿದ್ದಂತಲ್ಲಪ್ಪ? ಸ್ಲಿಪ್ ಆಗಿ ಬಿದ್ಬಿಟ್ಟೆ ಡಾಕ್ಟರ್. ಓಕೆ. ಅರಸನಕೋಟೆ ಕುಟುಂಬದವರು ಹಾಗೆಲ್ಲ ಸ್ಲಿಪ್ ಆಗಬಾರ್ದು.
ಅದ್ರ ಪರಿಣಾಮ ಬೇರೆನೇ ಆಗ್ಬಿಡುತ್ತೆ. ಮದುವೆ ವಯಸ್ಸಿಗೆ ಬೇರೆ ಬಂದಿದ್ಯಾ. ನಿಮ್ಮ ತಾಯಿ ನೀನು ಯಾರ ಹಾರ್ಟಲ್ಲಿ ಸ್ಲಿಪ್ ಆದೆ ಅಂತ ನೋಡಿದಾರಾ? ಅವನು ಹಾಗೇನಾದರೂ ಮಾಡಿದ್ರು ನೋ ಪ್ರಾಬ್ಲಮ್. ಯಾಕಂದ್ರೆ ಅವನ ಆಯ್ಕೆ ಮೇಲೆ ನಮಗೆ ಭರವಸೆ ಇದೆ. ನೋಡಿದ್ಯೇನಪ್ಪ ನಿನ್ನ ತಾಯಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನೀನು ನೋಡಿದ್ರೆ ಸ್ಲಿಪ್ ಆಗಿ ಕಾಲು ಏಟ್ ಮಾಡ್ಕೊಂಡು ಬಂದಿದ್ಯಾ. ಜ್ವರ ಏನಾದರೂ ಬಂದಿತ್ತಾ? ಇಲ್ಲ ಡಾಕ್ಟರ್. ಜ್ವರ ಬಂದಿಲ್ವಾ? ಈ ಥರ ಏಟಾದರೆ ಕಾಮನ್ ಆಗಿ ಜ್ವರ ಬರುತ್ತೆ. ಜ್ವರ ಬಂದಿಲ್ಲ ಅಂದರೆ ಆಶ್ಚರ್ಯ. ಯಾವುದಕ್ಕೂ ಒಂದ್ಸತಿ ಚೆಕ್ ಮಾಡಿಬಿಡ್ತೀನಿ. ಗುಡ್. ಕಾಲು ಎಲ್ಲಿ ಏಟಾಗಿದೆ ತೋರಿಸು. ಯಾರಾದರೂ ಮೊದಲೇ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರಾ? ಆಹಾ, ಏನೋ ದೊಡ್ಡ ಸಮಸ್ಯೆನೇ ಆಗಿರೋ ಹಾಗಿದೆ. ಪಾರ್ವತಿ, ನಿನಗೆ ಹೊಡ್ತದ ಮೇಲೆ ಹೊಡ್ತಗಳ ಕಣೆ. ಅದು ಡಾಕ್ಟರ್, ಪಾರ್ವತಿ ಗಿಡಮೂಲಿಕೆಗಳನ್ನ ಅರ್ದು ಔಷಧಿ ಹಚ್ಚಿದ್ಲು. ಯಾಕೆ ಡಾಕ್ಟರ್, ಎನಿ ಪ್ರಾಬ್ಲಮ್? ಆ ಥರ ಸಮಸ್ಯೆ ಏನೂ ಇಲ್ಲ. ಯಾರೋ ನಾಟಿ ವೈದ್ಯ ಸರಿಯಾದ ಔಷಧಿನ ಸರಿಯಾದ ಸಮಯಕ್ಕೆ ಕೊಟ್ಟಿದ್ದಾರೆ. ಅದರಿಂದನೇ ಪೇನ್ ಜಾಸ್ತಿ ಆಗದೆ ಜ್ವರ ಏನೂ ಬಂದಿಲ್ಲ. ಕರ್ಮ ಕರ್ಮ, ದೇವ್ರು ಯಾವಾಗಲೂ ಅವಳ ಪರವಾಗೇ ಇರ್ತಾನೆ. ಆ್ಯಕ್ಚುಲಿ ಅದನ್ನು ಹಚ್ಚಿದ ಮೇಲೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಡಾಕ್ಟರ್. ಸುಮ್ಮನೆ ಹಿರಿಯರು ಇದನ್ನೆಲ್ಲ ಮಾಡಿರಲ್ಲಪ್ಪ. ಆ ಔಷಧಿ ಏನಾದರೂ ಹಚ್ಚದೆ ಹೋಗಿದ್ದಿದ್ರೆ ನಿನಗೆ ಓಡಾಡೋದಿರಲಿ, ಸರಿಯಾಗಿ ಕೂರೋಕ್ಕೂ ಆಗ್ತಿರ್ಲಿಲ್ಲ. ನಥಿಂಗ್ ಸೀರಿಯಸ್ ಅಲ್ವಾ ಡಾಕ್ಟರ್? ಮೇಡಮ್, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ಬರೋದೇ ಬೇಕಾಗಿರಲಿಲ್ಲ. ನಿಮ್ಮನೆ ಡಾಕ್ಟ್ರೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಹಾಗಾದರೆ ಪಾರ್ವತಿನ ಕರೆಸಿ ಇನ್ನೊಂದಷ್ಟು ಔಷಧಿನ ತಯಾರು ಮಾಡಕ್ಕೆ ಹೇಳೋಣ ಹಾಕಿಲ್ಲ? ಬೇಡ, ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ ಡಾಕ್ಟರ್. ನೀವು ಕೊಡೋ ಟ್ಯಾಬ್ಲೆಟ್ಸೇ ಸಾಕು. ಆಹಾ, ನನ್ನ ಮಾತುಗಳು ಅಕ್ಕನ ಮನಸ್ಸಲ್ಲಿ ಚೆನ್ನಾಗೇ ನಾಟಿದೆ. ಈ ಪಾರ್ವತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದಕ್ಕೆ